ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡು ಸ್ನೇಹಿತರೆ. ಎಲ್ರಿಗೂ SPB ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 2026ರ ಈ ಒಂದು ವರ್ಷದಲ್ಲಿ ಮಾರ್ಚ್ 7ರ ನಂತರ ಈ ಸಿಂಹ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ, ಈ ಮಾರ್ಚ್ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ಈ ರಾಶಿಯವರ ಮೇಲೆ ಏನೆಲ್ಲ ಪ್ರಭಾವಗಳನ್ನು ಬೀರಲಿದೆ, ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಲ್ಲಾಗಿರ್ಬೋದು, ವೈವಾಹಿಕ ಜೀವನದಲ್ಲಾಗಿರ್ಬೋದು, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ಹಾಗೆಯೇ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಹಾಗೆಯೇ ಈ ರಾಶಿಯವರಿಗೆ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋ ರೀತಿಯಲ್ಲೇ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಬನ್ನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಮಾರ್ಚ್ ತಿಂಗಳಿನಲ್ಲಿ ಈ ಸಿಂಹ ರಾಶಿಯವರ ಭವಿಷ್ಯ ಹೇಗಿರಲಿದೆ ಎಂಬುದನ್ನು ಮೊದಲನೇದಾಗಿ ತಿಳ್ಕೊಳ್ತಾ ಬರೋಣ. ಹೌದು ಸ್ನೇಹಿತರೆ, ಈ ಮಾರ್ಚ್ ತಿಂಗಳು ಸಂಬಂಧಗಳು ಮತ್ತು ಆರೋಗ್ಯಕ್ಕೆ ಒಂದು ಪರೀಕ್ಷೆಯ ಕಾಲ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಸಿಂಹರಾಶಿಯವರಿಗೆ ಸವಾಲು ಮತ್ತು ಲಾಭಗಳ ಮಿಶ್ರಣ ಫಲವನ್ನು ನೀಡುತ್ತದೆ. ಈ ಮಾರ್ಚ್ ತಿಂಗಳು ನಿಮ್ಮ ಲಾಭದ ಸ್ಥಾನದಲ್ಲಿ ಅಂದರೆ 11ನೇ ಮನೆಯಲ್ಲಿ ಗುರುಗ್ರಹದಿಂದ ರಕ್ಷಿಸಲ್ಪಟ್ಟಿದ್ದು ಆರ್ಥಿಕ ಹರಿವು ಚೆನ್ನಾಗಿದ್ದರೂ, ನಿಮ್ಮ ಸಂಬಂಧಗಳ ಮನೆ ಅಂದರೆ 7ನೇ ಮನೆಯಲ್ಲಿ ಮತ್ತು ಆರೋಗ್ಯದ ಮನೆಯಾಗಿರತಕ್ಕಂತಹ 8ನೇ ಮನೆಯಲ್ಲಿ ಗ್ರಹಗಳ ತೀವ್ರ ಪ್ರಭಾವಕ್ಕೆ ನೀವು ಒಳಗಾಗ್ತಾ ಹೋಗ್ತೀರಿ. 7ನೇ ಮನೆಯಲ್ಲಿ ಮಂಗಳ ಮತ್ತು ರಾಹುವಿನ ಸಂಯೋಜನೆ ಉಂಟಾಗುವ ಕಾರಣ ಪಾಲುದಾರಿಕೆಯಲ್ಲಿ ಅಸ್ಥಿರತೆಯನ್ನು ನೀವು ಕಾಣಬಹುದಾಗಿದೆ. ಸಂಗಾತಿಯು ಆಕ್ರಮಣಕಾರಿಯಾಗಿ ಅಥವಾ ಅಸಮರ್ಥನೀಯವಾಗಿ ವರ್ತಿಸುತ್ತಿದ್ದರೆ ಎಂದು ನಿಮಗೆ ಅನಿಸಬಹುದು. ಜೊತೆಗೆ ನಿಮ್ಮ ರಾಶಿ ಅಧಿಪತಿ ಸೂರ್ಯನು ಮಾರ್ಚ್ 15ರಂದು ಕಠಿಣವಾದ 8ನೇ ಮನೆಗೆ ಪ್ರವೇಶಿಸಿ ಶನಿಯೊಂದಿಗೆ ಸೇರ್ತಾರೆ. ಇದು ಕೆಲಸದ ವೇಗವನ್ನು ತಗ್ಗಿಸಿ ಆರೋಗ್ಯದ ಕಡೆಗೆ ಗಮನ ಹರಿಸುವಂತೆ ಸೂಚಿಸುತ್ತದೆ. ಈ ಮಾರ್ಚ್ ತಿಂಗಳು ಬದುಕುಳಿಯುವಿಕೆ ಮತ್ತು ತಂತ್ರಗಾರಿಕೆಗೆ ಪ್ರಾಮುಖ್ಯತೆಯನ್ನು ಈ ರಾಶಿಯವರು ನೀಡಬೇಕಾಗಿರ್ತದೆ ಸ್ನೇಹಿತರೆ. ಹಾಗಾದರೆ ಈ ರಾಶಿಯವರಿಗೆ ಈ ಮಾರ್ಚ್ ತಿಂಗಳಿನಲ್ಲಿ ಇರುವಂತಕ್ಕಂತಹ ಪ್ರಮುಖ ಗ್ರಹ ಸಂಚಾರಗಳು ಏನು ಎಂಬುದನ್ನು ನೋಡ್ತಾ ಬರೋದಾದರೆ, ಈ ಪ್ರಮುಖ ಗ್ರಹ ಸಂಚಾರದಲ್ಲಿ ಮೊದಲನೇದಾಗಿ ಮಂಗಳನು ನಿಮ್ಮ ಯೋಗಕಾರಕನಾಗಿ 7ನೇ ಮನೆಯಲ್ಲಿ ಇರುವ ಕಾರಣ ದಾಂಪತ್ಯದ ವಿಚಾರದಲ್ಲಿ ಮತ್ತು ವ್ಯವಹಾರದಲ್ಲಿ ಘರ್ಷಣೆಯ ವಿಚಾರದಲ್ಲಿ ಸಾಕಷ್ಟು ಪ್ರಭಾವವನ್ನು ಮಂಗಳನ ಈ ಸಂಚಾರದಿಂದ ಕಾಣ್ತಾ ಬರ್ತೀರಿ. ಇನ್ನು ರಾಹು ಗ್ರಹದ ವಿಚಾರಕ್ಕೆ ಬರೋದಾದರೆ, 7ನೇ ಮನೆಯ ಕುಂಭರಾಶಿಯಲ್ಲಿ ರಾಹು ಇರಲಿದ್ದು ಗೊಂದಲ ಮತ್ತು ಅಸಂಪ್ರದಾಯಿಕ ಪಾಲುದಾರಿಕೆಯ ವಿಚಾರಗಳ ಮೇಲೆ ಸಾಕಷ್ಟು ಬದಲಾವಣೆಗಳನ್ನು ರಾಹು ನಿಮ್ಮ ಜೀವನದಲ್ಲಿ ತರಲಿದ್ದಾರೆ. ಇನ್ನು 3ನೇ ಮತ್ತು 10ನೇ ಮನೆಯ ಅಧಿಪತಿಯಾಗಿರತಕ್ಕಂತಹ ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ, 8ನೇ ಮನೆಯ ಉಚ್ಚ ಸ್ಥಾನದಲ್ಲಿ ಇರತಕ್ಕಂತಹ ಶುಕ್ರನು ಆಕಸ್ಮಿಕ ಧನಲಾಭವನ್ನು ಈ ರಾಶಿಯವರಿಗೆ ತರಲಿದ್ದಾರೆ. ಅದರ ನಂತರವೂ ಗುಪ್ತ ವ್ಯವಹಾರಗಳ ವಿಚಾರದಲ್ಲೂ ಕೂಡ ಹೆಚ್ಚಿನ ಧನಲಾಭವನ್ನು ಈ ರಾಶಿಯವರು ತರಲಿದ್ದಾರೆ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, ನಿಮ್ಮ ರಾಶಿ ಅಧಿಪತಿಯಾದಂತಹ ಸೂರ್ಯನು 7ನೇ ಮತ್ತು 8ನೇ ಮನೆಗೆ ಮಾರ್ಚ್ 15ರಂದು ಪ್ರವೇಶವನ್ನು ಮಾಡಲಿದ್ದು, ಇದರಿಂದ ಅಹಂಕಾರದ ನಡುವೆ ಸಂಘರ್ಷಗಳು ಕೂಡ ಉಂಟಾಗ್ಬೋದು. ನಂತರ ಆರೋಗ್ಯದ ವಿಚಾರದಲ್ಲೂ ಕೂಡ ಸಮಸ್ಯೆಗಳು ಬರಬಹುದು ಸ್ನೇಹಿತರೆ. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, 11ನೇ ಮನೆಯ ಮಿಥುನ ರಾಶಿಯಲ್ಲಿ ಗುರು ಇರಲಿದ್ದು ಆರ್ಥಿಕ ಲಾಭ ಹೆಚ್ಚಾಗಲಿದೆ. ಹೊಸ ಹೊಸ ಸಂಪರ್ಕಗಳು ಕೂಡ ಈ ರಾಶಿಯವರಿಗೆ ದೊರಕಲಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಮಾರ್ಚ್ 7ರ ನಂತರ ಈ ರಾಶಿಯವರ ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಇರಲಿದೆ, ಈ ತಿಂಗಳು ವೃತ್ತಿಯಲ್ಲಿ ಉತ್ತಮ ಲಾಭವಾಗಿರಲಿದೆಯಾ, ಹಾಗೆ ಈ ಮಾರ್ಚ್ 7ರ ನಂತರ ಏನೆಲ್ಲ ಶುಭ ಫಲಿತಾಂಶಗಳನ್ನು ಕಾಣಲಿದ್ದೀರಿ ಅಂತ ನೋಡ್ತಾ ಬರೋದಾದರೆ, ವೃತ್ತಿ ಜೀವನದಲ್ಲಿ ವಿಚಿತ್ರ ಬದಲಾವಣೆಗಳು ಈ ತಿಂಗಳಿನಲ್ಲಿ ಬಹಳಷ್ಟು ಕಂಡು ಬರ್ಬೋದು. 10ನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರನು 8ನೇ ಮನೆಯಲ್ಲಿ ಉಚ್ಚನಾಗಿರುವುದರಿಂದ ಹಠಾತ್ ವರ್ಗಾವಣೆ ಅಥವಾ ಕೆಲಸದ ಜವಾಬ್ದಾರಿಯಲ್ಲಿ ಬದಲಾವಣೆಗಳನ್ನು ಕೂಡ ಈ ರಾಶಿಯವರು ಕಾಣಬಹುದಾಗಿದೆ. ಅದರಲ್ಲೂ ಮುಖ್ಯವಾಗಿ ವಿಮೆ ಇರ್ಬೋದು, ಸಂಶೋಧನೆ ಅಥವಾ ಆಡಿಟಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವವರಿಗೆ ಉತ್ತಮವಾದ ಲಾಭವೂ ಕೂಡ ಇದೇ ಸಮಯದಲ್ಲಿ ಸಿಗ್ಬೋದು. ಆದರೆ ವ್ಯವಹಾರ ಪಾಲುದಾರಿಕೆ ವಿಷಯದಲ್ಲಿ ಎಚ್ಚರಿಕೆ ಇರಬೇಕು. 7ನೇ ಮನೆಯಲ್ಲಿ ಮಂಗಳ ಮತ್ತು ರಾಹುವಿನ ಸಂಯೋಜನೆಯು ಉಂಟಾಗುವ ಕಾರಣ ಹೊಸ ಒಪ್ಪಂದಗಳಿಗೆ ಶುಭವಾಗಿಲ್ಲ. ಅಸ್ತಿತ್ವದಲ್ಲಿರುವಂತಹ ಪಾಲುದಾರರು ನಿಮ್ಮ ಮೇಲೆ ಅಧಿಕಾರ ಚಲಾಯಿಸಲು ಅಥವಾ ವಂಚಿಸಲು ಪ್ರಯತ್ನಿಸಬಹುದು. ಕಚೇರಿ ರಾಜಕೀಯ ತೀವ್ರವಾಗಿದ್ದರೂ
11ನೇ ಮನೆಯಲ್ಲಿರುವಂತಹ ಗುರುವು ನಿಮ್ಮ ಆದಾಯ ಸ್ಥಿರವಾಗಿರುವಂತೆ ನೋಡಿಕೊಳ್ತಾ ಹೋಗ್ತಾರೆ. ಇದರಿಂದ ಆದಾಯದಲ್ಲೂ ಕೂಡ ಯಾವುದೇ ರೀತಿಯ ಬದಲಾವಣೆಗಳು ಕೂಡ ಇರುವುದಿಲ್ಲ. ಹಾಗಾದರೆ ಈ ಮಾರ್ಚ್ 7ರ ನಂತರ ಈ ರಾಶಿಯವರ ಆರ್ಥಿಕತೆ ಮತ್ತು ಹಣಕಾಸಿನ ವಿಚಾರದಲ್ಲಿ ಬದಲಾವಣೆಗಳು ಕೂಡಿರಲಿದೆಯಾ, ಧನಲಾಭ ಇರಲಿದೆಯಾ ಅಂತ ನೋಡ್ತಾ ಬರೋದಾದರೆ ಈ ಮಾರ್ಚ್ 7ರ ನಂತರ ಅಚ್ಚರಿಯ ತಿಂಗಳು ಅಂತಲೇ ಹೇಳ್ಬೋದು. ಹೊರನೋಟಕ್ಕೆ ಗೊಂದಲಮಯವಾಗಿ ಕಂಡರೂ 8ನೇ ಮನೆಯ ಉಚ್ಚ ಶುಕ್ರ ಮತ್ತು 11ನೇ ಮನೆಯ ಗುರು ಸೇರಿ ಸಂಪತ್ತಿನ ದೃಷ್ಟಿಯಿಂದ ಒಂದು ಬಲಿಷ್ಠ ಪ್ರಭಾವವನ್ನು ನಿಮಗೆ ನೀಡ್ತಾರೆ. ನಿರೀಕ್ಷೆ ಇಲ್ಲದಂತಹ ಮೂಲಗಳಿಂದ ಹಣ ಬರುವಂತಹ ಚಾನ್ಸಸ್ ಇರಲಿದೆ. ಇದು ಪಿತ್ರಾರ್ಜಿತ ಆಸ್ತಿ ಇರ್ಬೋದು, ವಿಮೆ ಪಾಲಿಸಿಯ ಹಣ ಇರ್ಬೋದು, ಅಥವಾ ಮರೆತು ಹೋದಂತಹ ಬೋನಸ್ ಆಗಿರ್ಬೋದು. ಆದರೆ 8ನೇ ಮನೆಯಲ್ಲಿ ಶನಿ ಇರೋದರಿಂದ ಹಣವು ಅಧಿಕೃತ ಪ್ರಕ್ರಿಯೆಗಳಲ್ಲಿ ಸಿಲುಕಿಕೊಳ್ಬೋದು ಅಥವಾ ಹಠಾತ್ ವೈದ್ಯಕೀಯ ಖರ್ಚುಗಳಿಗಾಗಿ ವ್ಯಯವಾಗ್ಬೋದು. ಈ ರೀತಿಯ ಖರ್ಚುಗಳು ಈ ಸಮಯದಲ್ಲಿ ನಿಮಗೆ ಬರ್ಬೋದು. ಶೇರ್ ಮಾರ್ಕೆಟ್ನಲ್ಲಿ ಹಠಾತ್ ಹೂಡಿಕೆಯನ್ನು ಮಾಡಲಿಕ್ಕೆ ಹೋಗಬೇಡಿ, ಏಕೆಂದರೆ ಈ ಟೈಮ್ನಲ್ಲಿ ರಾಹುವಿನ ಪ್ರಭಾವ ಇರೋ ಕಾರಣ. ಇಲ್ಲದಿದ್ದರೆ ನಷ್ಟ ಆಗುವಂತಹ ಚಾನ್ಸಸ್ ಆಗ್ತದೆ. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಿ. ಸುರಕ್ಷಿತ ಆಸ್ತಿಗಳ ಮೇಲೆ ಗಮನವನ್ನು ವಹಿಸ್ತಾ ಬನ್ನಿ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಆರ್ಥಿಕ ಜೀವನದಲ್ಲಿ ಕಾಣ್ಬೋದಾಗಿದೆ. ಹಾಗೆಯೇ ಈ ರಾಶಿಯವರ ಆರೋಗ್ಯ ಮತ್ತು ಕ್ಷೇಮದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ವಿಚಾರದಲ್ಲಿ ಈ ಮಾರ್ಚ್ ತಿಂಗಳಿನಲ್ಲಿ ಸಿಂಹ ರಾಶಿಯವರಿಗೆ ಆರೋಗ್ಯದ ದೊಡ್ಡ ಕಾಳಜಿಯನ್ನು ವಹಿಸಬೇಕಾದಂತಹ ತಿಂಗಳು ಅಂತಲೇ ಹೇಳ್ಬೋದು. ಏಕೆಂದರೆ ಈ ಮಾರ್ಚ್ 7ರ ನಂತರವೂ ಕೂಡ ನಿಮ್ಮ ಲಗ್ನಾಧಿಪತಿಯಾದಂತಹ ಸೂರ್ಯನು ಮಾರ್ಚ್ 15ರಂದು 8ನೇ ಮನೆಗೆ ಪ್ರವೇಶಿಸಿ ಶನಿಯೊಂದಿಗೆ ಸೇರೋ ಕಾರಣ ನಿಮ್ಮ ಚೈತನ್ಯ ಬಹಳಷ್ಟು ಕಡಿಮೆ ಆಗ್ಬೋದು. ಬೆನ್ನು ನೋವು, ಕಣ್ಣಿನ ಸಮಸ್ಯೆ ಅಥವಾ ದೀರ್ಘಕಾಲದ ಸುಸ್ತಿನಿಂದ ನೀವು ಬಳಲ್ಬೋದು. ಲಗ್ನದಲ್ಲಿರುವಂತಹ ಕೇತುವು ಮಾನಸಿಕ ಆತಂಕವನ್ನು ಸೃಷ್ಟಿಸ್ಬೋದು. ಮಂಗಳ ರಾಹು ದೃಷ್ಟಿಯಿಂದ ರಕ್ತದೊತ್ತಡವು ಕೂಡ ಹೆಚ್ಚಾಗ್ಬೋದು ಅಥವಾ ಸಣ್ಣ ಪುಟ್ಟ ಅಪಘಾತಗಳ ಸಂಭವವು ಕೂಡ ಉಂಟಾಗ್ಬೋದು. ಆದ್ದರಿಂದ ಈ ಟೈಮ್ನಲ್ಲಿ ಅತಿಯಾದಂತಹ ವೇಗದ ವಾಹನ ಚಾಲನೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಸಾಹಸ ಕ್ರೀಡೆಗಳಿಂದ ದೂರವಿರುವುದು ಕೂಡ ಈ ರಾಶಿಯವರಿಗೆ ಅತ್ಯಂತ ಅವಶ್ಯಕವಾಗಿರ್ತದೆ. ಹಾಗೆಯೇ ಈ ರಾಶಿಯವರು ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಕಡ್ಡಾಯಗೊಳಿಸಿ. ಇದು ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿಯನ್ನು ವೃದ್ಧಿ ಮಾಡಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ದಾಂಪತ್ಯ ಜೀವನದ 7ನೇ ಮನೆಯ ಮಂಗಳ ಮತ್ತು ರಾಹುವಿನ ಪ್ರಭಾವ ಉಂಟಾಗುವ ಕಾರಣ ಇದು ಸಂಬಂಧಗಳಲ್ಲಿ ಅಶಾಂತಿಯನ್ನು ಸೃಷ್ಟಿಸ್ಬೋದು. ಸಣ್ಣ ವಿಷಯಗಳಿಗೂ ದೊಡ್ಡ ಜಗಳಗಳು ಆಗ್ಬೋದು. ಸ್ನೇಹಿತರೆ, ತಾಳ್ಮೆಯು ಈ ಸಮಯದಲ್ಲಿ ಅತ್ಯಂತ ದೊಡ್ಡ ಶಸ್ತ್ರವಾಗಿರ್ತದೆ. ಅವಿವಾಹಿತರಿಗೆ 8ನೇ ಮನೆಯ ಉಚ್ಚ ಶುಕ್ರನು ತೀವ್ರವಾದಂತಹ ಅಂದರೆ ರಹಸ್ಯ ಸಂಬಂಧವನ್ನು ಸೂಚಿಸ್ತಾನೆ. ಇದು ಆಕರ್ಷಕವಾಗಿದ್ದರೂ ಜಾಗೃತೆಯನ್ನು ವಹಿಸಬೇಕು. ಕುಟುಂಬ ಜೀವನವು ಸಾಮಾನ್ಯವಾಗಿ ಸ್ಥಿರವಾಗಿದ್ದರೂ ನಿಮ್ಮ ಕಠಿಣ ಮಾತುಗಳು ಪ್ರೀತಿ ಪಾತ್ರರನ್ನ ಮನಸ್ಸಿಗೆ ನೋಯಿಸ್ಬೋದು. ಸಾಧ್ಯವಾದಷ್ಟು ಮೌನಕ್ಕೆ ಆದ್ಯತೆಯನ್ನು ನೀಡ್ತಾ ಬನ್ನಿ. ಈ ಟೈಮ್ನಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವುದು ಕೂಡ ಒಳ್ಳೆಯದು. ಏಕೆಂದರೆ ನಿಮ್ಮ ಕುಟುಂಬ ಸಂಬಂಧಗಳಲ್ಲಿ ಸಣ್ಣ ಸಣ್ಣ ಬಿರುಕುಗಳು ಕೂಡ ಉಂಟಾಗ್ಬೋದು. ಆದ್ದರಿಂದ ಉತ್ತಮವಾದಂತಹ ಸಂವಹನವನ್ನು ನಡೆಸಿಕೊಳ್ಳಿ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ಬೋದಾಗಿದೆ. ಇನ್ನು ಈ ರಾಶಿಯವರ ಶೈಕ್ಷಣಿಕ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಶೈಕ್ಷಣಿಕ ವಿಚಾರದಲ್ಲಿ ಸಂಶೋಧನಾ ಕ್ಷೇತ್ರದಲ್ಲಿ ಇರುವಂಥವರಿಗೆ ಅಂದರೆ PhD, ಮನೋವಿಜ್ಞಾನ, ಪುರಾತತ್ವ ಶಾಸ್ತ್ರ ಓದ್ತಿರೋರಿಗೆ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಅದ್ಭುತವಾದಂತಹ ತಿಂಗಳು ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಮಾರ್ಚ್ 7ರ ನಂತರ 8ನೇ ಮನೆಯ ರಹಸ್ಯಗಳನ್ನು ಅನ್ವೇಷಿಸಲು ಬಹಳಷ್ಟು ಸಾಥ್ ಕೂಡ ಸಿಗ್ತಾ ಹೋಗ್ತದೆ. ಏಕಾಂತದಲ್ಲಿ ಓದುವುದು ಈ ರಾಶಿಯವರಿಗೆ ಉತ್ತಮವಾದ ಫಲಿತಾಂಶಗಳನ್ನು ನೀಡುತ್ತದೆ. ಆದರೆ ಪದವಿ ವಿದ್ಯಾರ್ಥಿಗಳಿಗೆ ವಿರೋಧ ಲಿಂಗದವರ ಆಕರ್ಷಣೆ ಅಥವಾ ಆರೋಗ್ಯದ ಏರುಪೇರಿನಿಂದ ಗಮನ ಓದಿನಿಂದ ಹೊರಗೆ ಹೋಗ್ಬೋದು. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಿ. 5ನೇ ಮನೆಯ ಮೇಲಿರುವ ಗುರುವಿನ ದೃಷ್ಟಿಯು ನಿಮ್ಮನ್ನು ಕಾಪಾಡಲಿದ್ದು ಪರಿಶ್ರಮ ಪಟ್ಟರೆ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗ್ಬೋದು. ಸ್ನೇಹಿತರೆ, ಶನಿಯು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡೋದರಿಂದ ಬಹಳ ಶಿಸ್ತಿನಿಂದ ಇರುವುದರ ಜೊತೆಗೆ ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ನಿಮ್ಮ ವೇಳಾಪಟ್ಟಿಗೆ ತಕ್ಕಂತೆ ನೀವು ಓದಿಕೊಂಡಿದ್ದೇ ಆದರೆ ಉತ್ತಮವಾದ ಫಲಿತಾಂಶಗಳನ್ನು ಈ ರಾಶಿಯವರು ಕಾಣಲಿದ್ದೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ. ಅದರಲ್ಲೂ ಈ ರಾಶಿಯವರು ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅಂದ್ಕೊಂಡಿದ್ರೆ ಈ ತಿಂಗಳು ಬಹಳ ಅನುಕೂಲಕರವಾಗಿರಲಿದೆ. ಶನಿದೇವರ ಕೃಪೆಯೂ ಕೂಡ ನಿಮ್ಮ ಮೇಲೆ ಇರಲಿದ್ದು ಹೊಸ ಹೊಸ ಕೆಲಸಗಳನ್ನು ಕಲಿಯಲು ಬಹಳ ಅನುಕೂಲಕರವಾದಂತಹ ತಿಂಗಳು ಅಂತಲೇ ಹೇಳ್ಬೋದು. ಹಾಗಾದರೆ ಈ ಮಾರ್ಚ್ 7ರ ನಂತರ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಜ್ಯೋತಿಷ್ಯ ಪರಿಹಾರಗಳೇನು, ಹಾಗೆ 7 ಮತ್ತು 8ನೇ ಮನೆಗಳ ಗ್ರಹಗಳ ತೀವ್ರತೆಯನ್ನು ತಗ್ಗಿಸಲು ಈ ರಾಶಿಯವರು ಮಾಡಬೇಕಾಗಿರುವಂತಹ
ಪರಿಹಾರಗಳೇನು, ಈ ಪರಿಹಾರಗಳನ್ನು ಪಾಲಿಸೋದ್ರಿಂದ ಏನೆಲ್ಲ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣಲಿದ್ದೀರಿ ಅಂತ ನೋಡ್ತಾ ಬರೋದಾದರೆ, ಮೊದಲನೇದಾಗಿ ನಿಮ್ಮ ರಾಶಿ ಅಧಿಪತಿಯಾದಂತಹ ಸೂರ್ಯನ ಸ್ನೇಹಿತರೆ 8ನೇ ಮನೆಯಲ್ಲಿ ಸೂರ್ಯನು ಇರುವ ಕಾರಣ ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಆರ್ಘ್ಯವನ್ನು ಅರ್ಪಿಸಿ, ನೀರನ್ನು ಆರ್ಘ್ಯದ ರೂಪದಲ್ಲಿ ಅರ್ಪಿಸಿ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ. ಇದರಿಂದ ಆ ಸೂರ್ಯದೇವರ ಕೃಪೆಯೂ ಕೂಡ ನಿಮ್ಮ ಮೇಲೆ ಬೀರಲಿದೆ. ಇನ್ನು ಹನುಮಾನ್ ಚಾಲಿಸ ವಿಚಾರಕ್ಕೆ ಬರೋದಾದರೆ, ದಾಂಪತ್ಯ ಮನೆಯಲ್ಲಿರುವಂತಹ ಮಂಗಳ ಮತ್ತು ರಾಹುವನ್ನು ಶಾಂತಗೊಳಿಸಲು ಮಂಗಳವಾರ ಮತ್ತು ಶನಿವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸಿ ಸ್ನೇಹಿತರೆ. ಓಂ ಹನುಮಂತಾಯ ನಮಃ ಎಂಬ ಮಂತ್ರವನ್ನು ಜಪಿಸುವ ಜೊತೆಗೆ ಆ ಹನುಮಂತನಿಗೆ ವಿಶಿಷ್ಟ ಪೂಜೆಯನ್ನು ಸಲ್ಲಿಸೋದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನಿಮ್ಮ ಜೀವನದಲ್ಲಿ ಧೈರ್ಯ ಮತ್ತು ಶಾಂತಿ ಇನ್ನಷ್ಟು ಹೆಚ್ಚಾಗಲಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಪ್ರತಿ ಶನಿವಾರದಂದು ಎಳ್ಳು ಅಥವಾ ಸಾಸಿವೆ ಎಣ್ಣೆಯನ್ನು ದಾನ ಮಾಡಿ. ಇದು 8ನೇ ಮನೆಯಲ್ಲಿನ ಶನಿಯ ಪ್ರಭಾವವನ್ನು ಉಂಟಾಗ್ತಿರುವಂತಹ ಆಕಸ್ಮಿಕ ಬದಲಾವಣೆಗಳನ್ನು ತಪ್ಪಿಸಲಿದೆ ಅಂತಲೇ ಹೇಳ್ಬೋದು. ಇನ್ನು ಸಂಗಾತಿಯೊಂದಿಗೆ ಮಾತನಾಡುವಾಗ 10 ಬಾರಿ ಯೋಚನೆಯನ್ನು ಮಾತನಾಡಿ. ಈ ತಿಂಗಳು ಪ್ರತಿಕ್ರಿಯೆ ನೀಡದಿರುವುದೇ ಈ ರಾಶಿಯವರ ಉತ್ತಮ ಜಾಣ್ಮೆಯಾಗಿರ್ತದೆ ಅಂತಲೇ ಹೇಳ್ಬೋದು. ಪ್ರತಿ ಮಂಗಳವಾರದಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ. ಇದರಿಂದ ಆ ಲಕ್ಷ್ಮೀದೇವಿಯ ಕೃಪೆಯೂ ಕೂಡ ನಿಮಗೆ ಸಿಗಲಿದೆ. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸುವ ಜೊತೆಗೆ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ಬೋದಾಗಿದೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಸೂರ್ಯದೇವಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಶನೈಶ್ವರಾಯ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.